ಅದಾ ಸೌಂದರ್ಯ, ಗಂಡನೂ ಇಲ್ಲ ಮಗುನೂ ಇಲ್ಲ, ನೀವು ದುಃಖದಲ್ಲಿ ಇರ್ತೀರಾ ಅಂತ ಅನ್ಕೊಂಡು ಬಂದರೆ ನೀವಂತೂ ಹ್ಯಾಪಿ ಮೂಡಲ್ಲಿ ಮೇಕಪ್ ಮಾಡ್ಕೋತಿದ್ದೀರಾ. ನನ್ನ ನೋವೇನು ಅಂತ ನನಗೆ ಮಾತ್ರ ಗೊತ್ತು. ಓ, ಅದಕ್ಕೆ ನಗ್ತಿದ್ದು? ನಾನೆಲ್ಲಿ ನಗ್ತಾ ಇದ್ದೆ? ಚೆನ್ನಾಗಿ ಸುಳ್ಳು ಹೇಳ್ತೀರಾ ಬಿಡಿ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ದಿಶಾ. ಇದಕ್ಕೆ ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಈ ಮನೆಗೆ ಯಾವತ್ತಿದ್ರೂ ನಾನೇ ಮಹಾರಾಣಿ. ನಾನು ಏನು ಅನ್ಕೊಂತೀನೋ ಅದೇ ಆಗೋದು, ನಾನು ಹೇಳಿದ್ದೆ ನಡೆಯೋದು. ಓ, ಹಾಗಾದರೆ ಗುರುಭಾವನ್ನ ನೀವೇ ಫಾರಿನಿಗೆ ಕಳಿಸಿದ್ದ? ನಾನು ಯಾಕೆ ಕಳಿಸಿ? ನೀವೇ ಹೇಳಿದ್ರದ ನಾನು ಅನ್ಕೊಂಡಂಗೆ ನಡೆಯೋದಂತ, ಅದಕ್ಕೆ ಕೇಳಿದೆ. ಬಿಟ್ಟು ಹಾಕಿ, ಗುರುಭಾವ ನಿಮ್ಮ ಜೊತೆ ಇರೋದು ನಿಮ್ಗೆ ಇಷ್ಟ ಇರಲಿಲ್ಲ ಅಲ್ಲ? ಅದಕ್ಕೆ ಏನಾದರೂ ನೀವು ಅವ್ರನ್ನ ಅಂದ್ರೆ ನೀನು ಹೇಳ್ತಿರೋ ಅರ್ಥ ಏನು? ನಾನೇ ಗುರುಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ದೀನಿ ಅಂತನಾ? ಸೌಂದರ್ಯ, ನಾನು ಯಾವಾಗ ಹಂಗಂದೆ? ನೀವೇ ಏನಾದರೂ ಗುರುಭಾವನ್ನ ಬೇರೆ ಕಡೆ ಕಳ್ಸಿರ್ಬೋದಾ ಅಂತ ಕೇಳಕ್ ಬಂದೆ ಅಷ್ಟೆ. ಯಾಕೆ ಪದೇ ಪದೇ ಅದನ್ನೇ ಕೇಳ್ತಿದ್ಯಾ? ಗುರು ಕಾಣಿಸ್ತಾ ಇರೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಿಮ್ಮ ಮೈದ್ನ ನೋಡಿದ್ರೆ ಭಾವ ಫಾರಿನ್ಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ, ನೀವು ನೋಡಿದ್ರೆ ಅವ್ರು ಕಾಣಿಸ್ದೇ ಇರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಿದ್ದೀರಾ. ಅಂದ್ರೆ ನೀವಿಬ್ರು ಹೇಳ್ತಿರೋದು ಸುಳ್ಳ? ನಿನಗೆ ನಿನ್ನ ಗಂಡನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ಅವನ್ನೇ ಪ್ರಶ್ನೆ ಮಾಡು. ಏನಂತ? ನಿಮ್ಮ ಬಾವ ಕಾಣ್ತಿರೋದ್ರ ಬಗ್ಗೆ ಹೋಗಿ ಅವನ್ನೇ ಕೇಳಿ. ನನ್ನ ಗಂಡನ ಮೇಲೆ ನಂಗೆ ಖಂಡಿತ ಅನುಮಾನ ಇಲ್ಲ. ಹಾಗಾದ್ರೆ ನನ್ನ ಮೇಲೆ ಅನುಮಾನ ಇದೆಯಾ? ನೀವು ನಡ್ಕೊಳ್ತಿರೋದು ನೋಡ್ತಿದ್ರೆ ನಿಮ್ಮ ಮೇಲೇನೆ ಅನುಮಾನ ಬರ್ತಿದೆ. ನಿನಗೇನಾದ್ರೂ ಅನುಮಾನ ಇದ್ರೆ ಹೋಗಿ ನಿನ್ನ ಗಂಡನ್ನೇ ಕೇಳು, ನನ್ನನ್ನು ಪ್ರಶ್ನೆ ಮಾಡ್ಬೇಡ. ಓಕೆ ಸೌಂದರ್ಯ, ಕೇಳ್ತೀನಿ. ಕೂಲ್ ಡೌನ್.